ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನನಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು. ಸಮುದ್ರ ಮಹಾಸಾಗರಗಳ ನೀರು ಆವಿಯಾಗಿ ಆಕಾಶ ತಲುಪಿ ಅಲ್ಲಿ ಮೋಡಗಳ ರೂಪದಲ್ಲಿ ಸಂಗ್ರಹವಾಗ್ತದೆ. ಮೋಡಗಳ ಸಾಂದ್ರತೆ ಹೆಚ್ಚಿ ಮತ್ತು ಅಲ್ಲಿನ ವಾತಾವರಣ ತಂಪಾದಾಗ ಮೋಡಗಳ ತೇವಾಂಶ ಹನಿಗೂಡಿ ಭೂಮಿಯನ್ನು ಸೇರುತ್ತದೆ. ನೆಲದ ಮೇಲೆ ಹೀಗೆ ಬಿದ್ದ ನೀರು ಹಳ್ಳ, ನದಿಗಳ ಮೂಲಕ ಸಾಗರವನ್ನು ತಲುಪ್ತದೆ. ಇದೇ ರೀತಿಯ ಚಕ್ರ ಮುಂದುವರಿಯುತ್ತದೆ. ಇದನ್ನು ವೈಜ್ಞಾನಿಕ ಪರಿಭಾಷೆಯಲ್ಲಿ ಜಲಚಕ್ರ ಅಂತೇಳಿ ಕರಿಬೋದಾಗಿದೆ. ಪುರಾತನ ಕಾಲದಿಂದಲೂ ಕೂಡ ಮಳೆಯನ್ನು ಅನೇಕ ನಕ್ಷತ್ರಗಳ ಹೆಸರಿನಿಂದ ಕರೆಯೋ ಕ್ರಮ ನಮ್ಮಲ್ಲಿದೆ. ಭರಣಿ, ಮೃಗಶಿರ, ಆರಿದ್ರ ಹೀಗೆ ಅನೇಕ ನಕ್ಷತ್ರಗಳ ಹೆಸರುಗಳಿಂದ ಮಳೆಯನ್ನು ಕರೆಯೋದನ್ನು ನಾವು ನೋಡ್ಬೋದಾಗಿದೆ. ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. ನಮಗೆ ಗೊತ್ತಿದ್ದಂಗೆ ಮಳೆ ಅಂದರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಇಷ್ಟಪಟ್ಟೇ ಪಡ್ತಾರೆ ಅಲ್ವಾ? ಹಾಗೆ ಇದನ್ನು ನಂಬಿ ನಮ್ಮ ದೇಶದಲ್ಲಿ ಬಹಳಷ್ಟು ಬೆಳೆಗಳನ್ನು ಬೆಳೀತಾ ಇರೋದು ಕೂಡ ನಮಗೆ ಗೊತ್ತಿರೋವಂಥದ್ದೇ. ರೈತರೇ ಹೆಚ್ಚು ತುಂಬಿರುವ ನಮ್ಮ ದೇಶದಲ್ಲಿ ಮಳೆ ನೀರನ್ನೇ ನಂಬಿಕೊಂಡು ಬಹಳಷ್ಟು ಜನರು ಬೆಳೆ ಬೆಳೀತಾ ಇರೋದನ್ನು ನೋಡ್ಬೋದಾಗಿದೆ. ನಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿನ ಪೂರೈಕೆ, ಹೀಗೆ ಬಹಳಷ್ಟು ವಿಭಾಗಗಳಲ್ಲಿ ಮಳೆಯನ್ನು ನಾವು ನಂಬಿದ್ದೇವೆ. ಪ್ರತಿಯೊಂದು ಜೀವಿಗಳಿಗೂ ಕೂಡ ಮಳೆಯ ಅವಶ್ಯಕತೆ ಅಂದರೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಅದೇ ರೀತಿ ಕೂಡ ಬೇಸಿಗೆ ಅಂದರೆ ಬಿಸಿ, ಚಳಿಗಾಲ ಕೂಡ ಅದರ ಅವಶ್ಯಕತೆ ಕೂಡ ಇದ್ದೇ ಇರುತ್ತೆ. ಅದರಲ್ಲಿ ವಿಪರೀತವಾದ ಬಿಸಿಲಿನಿಂದ ಕಂಗೆಟ್ಟ ಜನರಿಗೆ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಂಥದ್ದೇ ಈ ಮಳೆ ಅಂತ ಹೇಳ್ಬೋದಾಗಿದೆ. ಕಾದ ಭೂತಾಯಿಯನ್ನು ತಂಪಾಗಿಸಿದ್ದಾರೆ. ಆದರೆ ಈ ವರ್ಷ ಮಳೆಯು ಪ್ರತಿ ವರ್ಷಕ್ಕಿಂತ 15 ದಿನ ಮುಂಚಿತವಾಗಿ ಆರಂಭವಾಗಿದೆ. ಕೆಲವರಲ್ಲಿ ಸಂತಸವನ್ನು ತಂದಿದ್ದರೆ ಈ ಮಳೆಗಾಲ, ಮತ್ತು ಕೆಲವರಲ್ಲಿ ಬೇಸರವನ್ನು ಕೂಡ ತಂದಿದೆ. ರಜೆ ಮಜೆಯಲ್ಲಿ ಕಾಲ ಕಳೆತಿದ್ದಂಥ ಜನರಿಗೆ ಮಳೆ ಸ್ವಲ್ಪ ಕಿರಿಕಿರಿ ಅಂತಲೂ ಕೂಡ ಅನಿಸಿರ್ಬೋದು. ಆದರೆ ಮಳೆ ಅಗತ್ಯತೆ ಕೂಡ ಎಷ್ಟಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ ಅಲ್ವಾ? ನಮ್ಮ ಹಿರಿಯರ ಅರ್ತಿದ್ರ ಗಾದೆಯ ಪ್ರಕಾರ ಮಗ ಉಂಡ್ರೆ ಕೇಡು, ಮಳೆ ಬಂದರೆ ಕೇಡು ಎಂದು ಆಡೋ ಭಾಷೆಯಲ್ಲಿ ಹೇಳ್ತಿದ್ರಂತೆ. ಇದರ ಭಾವಾರ್ಥ ಅಂತಂದರೆ ಮನೆಯಲ್ಲಿ ಚೆನ್ನಾಗಿ ಮಗ ಉಂಡ ಅಂದರೆ ಮಕ್ಕಳು ಚೆನ್ನಾಗಿ ಆರೋಗ್ಯವಂತರಾಗಿ ಊಟ ಮಾಡ್ಕೊಂಡು ಇರಬೇಕು. ಹಾಗೆ ಮಳೆ ಕೂಡ ಪ್ರತಿ ವರ್ಷ ಚೆನ್ನಾಗಿ ಮಳೆ ಬಂದರೆ ಭೂಮಿ ಕೂಡ ಸಮೃದ್ಧವಾಗಿರುತ್ತೆ, ಹಾಗೆ ನಮ್ಮ ಬದುಕು ಕೂಡ ಸಮೃದ್ಧವಾಗಿರುತ್ತೆ ಅಂತ ಈ ವಾಡಿಕೆ ಅಥವಾ ಈ ಪದದ ಅರ್ಥವಾಗಿದೆ. ಈ ವರ್ಷವಿಡೀ ಕುಡಿಯೋ ನೀರಿನ ಅಗತ್ಯತೆಯನ್ನು ಪೂರೈಸೋದೇ ಈ ಮಳೆಗಾಲ ಅಂತಲೇ ಹೇಳ್ಬೋದಾಗಿದೆ. ಜೀವಗಳಿಗೆ ಆಹಾರ ಎಷ್ಟು ಮುಖ್ಯನೋ ಅದರಷ್ಟೇ ನೀರು ಕೂಡ ಮುಖ್ಯ ಅನ್ನೋದು ನಮಗೆಲ್ರಿಗೂ ತಿಳಿದಂಥ ವಿಷಯನೇ ಆಗಿದೆ. ಆದ್ದರಿಂದ ಮಳೆ ನಮಗೆ ಸಂತಸವನ್ನು ನೀಡಲೇಬೇಕಲ್ವಾ? ನಗರ ಪ್ರದೇಶಗಳಲ್ಲಿ ಅವಾಂತರ ಯಾಕಪ್ಪ ಅಂತಂದರೆ ಅದಕ್ಕೆ ಮನುಷ್ಯನ ಬೇಜವಾಬ್ದಾರಿಯ ಕಾರಣ ಅಂತಲೇ ಹೇಳ್ಬೋದಾಗಿದೆ. ಚರಂಡಿಯಲ್ಲಿ ನೀರು ಅಂದರೆ ಮಳೆ ನೀರು ಚರಂಡಿಯ ಮೂಲಕ ನದಿ ಅಥವಾ ಕೆರೆ ಈ ಮೂಲಕ ಹರಿಯೋಕ್ಕೆ ಅವಕಾಶನೇ ಇರೋದಿಲ್ಲ. ಅಥವಾ ಇಂಗು ಕೆರೆ ಕಟ್ಟೆಗಳನ್ನು ಕೂಡ ಅಂದರೆ ಇತ್ತೀಚಿನ ಜನ ಏನು ಮಾಡ್ತಾಯಿದ್ದಾರೆ, ಆ ಜಾಗಗಳಲ್ಲಿ ಆ ಕೆರೆ ಅಥವಾ ನದಿ ಈ ಥರ ಇರುವಂಥ ಜಾಗಗಳನ್ನೆಲ್ಲ ಮುಚ್ಚಿಬಿಟ್ಟು ಕಟ್ಟಡಗಳನ್ನು ನಿರ್ಮಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ನಗರ ಪ್ರದೇಶಗಳಲ್ಲಿ ಮಳೆ ಬಂತು ಅಂತಂದರೆ ತುಂಬಾ ಅವಾಂತರನೇ ಅಂತಲೇ ಹೇಳ್ಬೋದಾಗಿದೆ. ಬಹಳಷ್ಟು ಓಡಾಡೋ ದಾರಿಲಿ ನೀರು ನಿಂತ್ಬಿಡುತ್ತೆ, ಮತ್ತು ವಾಹನಗಳಿಗೆ ತುಂಬ ಅಡಚಣೆ ಆಗುತ್ತೆ, ಮತ್ತು ಸಾಮಾನ್ಯರಿಗಂತೂ ತುಂಬ ಕೆಲಸ ಕಾರ್ಯಗಳಿಗೂ ಹೋಗೋರಿಗಂತೂ ತುಂಬಾ ಅಡಚಣೆ, ಮತ್ತು ಮಕ್ಕಳಿಗೆ ಸ್ಕೂಲಿಗೆ ಹೋಗೋರಿಗಾಗಿರ್ಬೋದು, ಹೀಗೆ ಯಾವುದೇ ರೀತಿ ಆಗಿರ್ಬೋದು ತುಂಬಾ ಅಡಚಣೆ ಆಗ್ತಿರೋದಂತೂ ನಾವು ನೋಡ್ಬೋದಾಗಿದೆ. ಆದರೆ ಮಲೆನಾಡು ಭಾಗದಲ್ಲಿ ಇಷ್ಟೊಂದು ಅವಾಂತರ ಯಾಕಿಲ್ಲ ಅಂತಂದರೆ ಕಾಡು ಪ್ರದೇಶಗಳನ್ನು ಹೊಂದಿರೋದ್ರಿಂದ ಮಳೆಯಿಂದ ಬಂದಂಥ ನೀರು ನದಿಯನ್ನು ಸೇರಿ ಹಾಗೆ ನದಿ ಮೂಲಕ ಸಮುದ್ರವನ್ನು ಸೇರೋದು ನಮಗೆ ಗೊತ್ತಿರೋಂಥ ವಿಷಯನೇ. ಪ್ರಕೃತಿಯನ್ನು ಉಳಿಸಿ ಬೆಳೆಸೋದು ಕೂಡ ನಮ್ಮ ಕರ್ತವ್ಯ. ಮನೆಗೊಂದು ಗಿಡ ನೆಡ್ತಾ ಹೋದರೆ ನಮ್ಮ ಪ್ರಕೃತಿಯ ಮಧ್ಯದಲ್ಲಿ ನಾವು ಆರಾಮಾಗಿ ಖುಷಿಯಾಗಿ ಸಂತೋಷವಾಗಿ ಜೀವನ ಮಾಡ್ಬೋದು ಅಂತಲೇ ಹೇಳ್ಬೋದಾಗಿದೆ. ಪ್ರಕೃತಿ ನಮಗೆ ಬಹಳಷ್ಟು ಪಾಠಗಳನ್ನು ಕೂಡ ಕಲಿಸುತ್ತೆ. ಅದು ಒಳ್ಳೆಯದು ಕೆಟ್ಟದ್ದು ಯಾವುದೇ ರೀತಿ ಆಗಿರ್ಬೋದು. ಆ ಪಾಠಗಳನ್ನು ಕರೆತು ನಾವು ಮತ್ತೆ ಆ ರೀತಿಯ ತಪ್ಪುಗಳನ್ನು ಮಾಡದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಮತ್ತು ಪರಿಸರದ ಜೊತೆ ನಾವು ಕೂಡ ಬೆಳೆದು ಬಾಳೋಣ ಅಂತಲೇ ನಾನು ಹೇಳ್ತೀನಿ. ಪರಿಸರವನ್ನು ಎಷ್ಟು ನಾವು ಚೆನ್ನಾಗಿ ನೋಡ್ಕೊತೀವೋ ಹಾಗೆ ಪರಿಸರ ಕೂಡ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಪರಿಸರದ ಜೊತೆಗೆ ನಾವು ಬೆಳೆಯೋದನ್ನು ಕಲಿಬೇಕು, ಪರಿಸರನ ಉಳಿಸ್ಬೇಕು. ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರದ ಮಹತ್ವ ಮತ್ತು ಕಾಳಜಿಯನ್ನು ಅವ್ರ ಮನಸ್ಸಲ್ಲಿ ಮೂಡಿಸ್ಬೇಕು. ಹಾಗೆ ಅವರು ಕೂಡ ಪರಿಸರವನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಪರಿಸರದ ಜೊತೆಗೆ ಬದುಕಿ ಬಾಳಬೇಕು. ಈ ವಿಡಿಯೋದ ಉದ್ದೇಶವೇ ಪರಿಸರವನ್ನು ಉಳಿಸಬೇಕು ಅನ್ನೋದು.
ಎಲ್ರಿಗೂ ಧನ್ಯವಾದಗಳು.